ಹಾಯ್ ಹಲೋ ನಮಸ್ತೆ ಜೀನಿ ಪ್ರೆಸೆನ್ಸ್ ಜೈ ಗಣೇಶ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ ಗಲ್ಲಿ ಗಲ್ಲಿಗೆ ಹೋಗಿ ಗಣೇಶನ ಹೇಗೆ ಕೂರಿಸಿದ್ದಾರೆ, ಎಷ್ಟು ದಿನಗಳ ಕಾಲ ಗಣೇಶನ ಪೂಜೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಇವತ್ತು ನಾವು ಯಲಹಂಕದ ಚಿಕ್ಕದಿಣ್ಣೆಯಲ್ಲಿದ್ದೀವಿ. ಇಲ್ಲೊಂದು ಗಣೇಶ ಕೂರಿಸಿದ್ದಾರೆ. ಸೊ ಈ ಗಣೇಶನ ವೈಶಿಷ್ಟ್ಯತೆ ಏನು ಅನ್ನೋದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಎಷ್ಟು ವರ್ಷದಿಂದ ಗಣೇಶ ಕೂರಿಸ್ತಿದ್ದೀರಾ? 22 ವರ್ಷದಿಂದ ಕೂರಿಸ್ತಾ ಇದ್ದೀವಿ. ಇದು 22ನೇದಾ? ಹೌದು. ಓಕೆ, 22ನೇ ಗಣೇಶ ಅಂತ ಹೇಳ್ತಾ ಇದ್ದೀರಾ. ನೀವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಇಷ್ಟು ಜನ ಸೇರ್ತಿದ್ರೆ ಇನ್ನೂ ಜಾಸ್ತಿ ಜನ ಸೇರ್ತಿದ್ರೆ? ಆಲ್ಮೋಸ್ಟ್ ಆಲು ಇದೇ ಥರ ಜನ ಸೇರ್ತಾ ಇದ್ದೀವಿ ನಾವು. ಅವಾಗಿಂದನೂ ಇದೇ ಥರ ಜನ ಸೇರ್ತಾ ಇದ್ದೀವಿ. ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ, ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರಲ್ಲಿ ಇನ್ನೊಂದು ಹೆಸರು ಅಂದರೆ ಹಿಂದೂ ಯುವಕರ ಗಣೇಶ ಸಂಘ ಅಂತ ಇದೆ. ಇದು ನಮ್ಮ RSS ತಳಿಪಾಯ. ಇದು ಇದರಿಂದ ಅವಾಗಿಂದನೂ ಇದೇ ಜನ ಸೇರ್ತಾ ಇದೆ. ಓಕೆ, ಸೊ ಇನ್ನೊಂದೇನು ಅಂತಂದರೆ ಈಗಿನ ಕಾಲದ ಮಕ್ಕಳಿಗೆ ಆ ಒಂದು ಫೆಸ್ಟಿವಲ್ ಅನ್ನುವಂಥದ್ದು ತುಂಬ ಕೇರ್ ಮಾಡಲ್ಲ ಅವರು. ಸೊ ಇನ್ನು 30 ವರ್ಷ 40 ವರ್ಷ ಆದಮೇಲೆ ಗಣೇಶ ಫೆಸ್ಟಿವಲ್ ಹೇಗಾಗ್ಬೋದು ಅನಿಸುತ್ತೆ ಮೇಡಮ್? ಅದು ನಾವುಗಳು ಇಲ್ಲಿ ಯಾವ ರೀತಿ ನಡ್ಕೊಂಡು ಹೋಗ್ತೀವಿ ಮತ್ತು ಈ ಮಕ್ಳಿಗೆ ಯಾವ ರೀತಿ ನಾವು ವಾತಾವರಣ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಒಳ್ಳೆ ವಾತಾವರಣ ಕೊಟ್ಟರೆ ಒಂದೊಳ್ಳೆ. ನಾವು ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಸ್ಟಾರ್ಟಿಂಗು ನೆನ್ನೆ ಗಣೇಶನ ಕೂರಿಸಿದ್ದೀವಿ. ಇವತ್ತು ಮಡಿಕೆ ಹೊಡೆಯೋದೊಂದು ಇದು ದೇಶೀಯ ಆಟ ಆಡಿಸ್ತೀವಿ. ಮತ್ತು ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ. ಮತ್ತು ಅಂಗವಿಕಲರಿಂದ ಹಾಡುಗಳು ಹೇಳಿಸ್ತೀವಿ. ಈ ಥರ ನಾವು ದೇಶದ ಏನಿದೆ ಅದನ್ನು ಮಾಡಿಕೊಂಡು ಸ್ವಲ್ಪ ಮಕ್ಳಿಗೂ ಪ್ರೋತ್ಸಾಹ ಮಾಡ್ತಾ ಇರ್ತೀವಿ ಅದನ್ನು. ಹಂಗಾಗಿ ನಮಗಿದೆಲ್ಲ ಏನು ಅನ್ನಿಸ್ತಾ ಇಲ್ಲ. ಅದಕ್ಕಿಂತ ಮೇನ್ ನಮ್ಮ ಸಂಘದ್ದು ಇದು ಅಂದರೆ ಅನ್ನದಾನ. ಹತ್ತತ್ರ 6000 ಜನ ಅನ್ನದಾನ ಕಂಟಿನ್ಯೂ 12 ಗಂಟೆಗೆ ಸ್ಟಾರ್ಟ್ ಆಯ್ತು ಅಂದರೆ ರಾತ್ರಿ 9-10 ಗಂಟೆವರೆಗೂ ಕಂಟಿನ್ಯೂ ನಡೀತಾನೆ ಇರುತ್ತೆ. ಸೇಮ್ ಇವಾಗ ನಮ್ಮ ಬಾಳೆ ಎಲೆ ಊಟ 19-20 ಐಟಮ್ ಬಾಳೆ ಎಲೆ ಊಟ ಇರುತ್ತೆ. ಬಂತು ಅಂದರು 11ನೇ ತಾರೀಕು ಅನ್ನದಾನ ಮಾಡ್ತೀವಿ. ಅದೆಷ್ಟು ಜನ ಆದರೂ ಬರ್ಬೋದು. ಕೂರಿಸಿ ಬಾಳೆ ಎಲೆ ಊಟ ಹೆಂಗೆ ಮದುವೆ ಮತ್ತು ಫಂಕ್ಷನ್ನಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಮಾಡ್ತೀವಿ. ಯಾರನ್ನೂ ಮೇಲೂ ಯಾರು ಕೆಳಗು ಅಂತ ನೋಡಲ್ಲ. ಎಲ್ಲರನ್ನೂ ಒಂದೇ ಭಾವನೆಯಿಂದ ಎಲ್ಲರನ್ನೂ ಕೂರಿಸಿ ಊಟ ಹಾಕ್ತೀವಿ. ಓಕೆ, ಬಾಲ್ ಗಂಗಾಧರ್ ತಿಲಕ್ ಅವರು ಈ ಒಂದು ಗಣೇಶ ಕೂರಿಸೋದನ್ನು ಅಭ್ಯಾಸ ಮಾಡಿದ್ರು. ಬಿಕಾಸ್ ಆಫ್ ಹೋರಾಟ ಸಮಯದಲ್ಲಿ ಯಾರನ್ನೂ ಕೂಡ ಗುಂಪು ಸೇರಿಸೋ ಹಾಗಿತ್ತಿಲ್ಲ. ಸೊ ಗಣೇಶ ಹಬ್ಬದ ಹೆಸರಿನಲ್ಲಿ ಗುಂಪು ಸೇರಿಸ್ತಾ ಇದ್ರು. ಈಗ ಯಾವುದಾದ್ರೂ ಹೋರಾಟವನ್ನು ಮಾಡಬೇಕು ಅಂತ ಆದರೆ, ಗುಂಪು ಸೇರಿಸ್ಬೇಕು ಅನ್ನೋದಾದರೆ ಯಾವ ವಿಚಾರಕ್ಕೆ ಹೋರಾಟ ಮಾಡ್ತೀರಾ ಮೇಡಮ್? ಸಾಮಾಜಿಕವಾಗಿ ಏನು ಅಂತ ಅಂದರೆ ಯಾವುದೇ ರೀತಿಯಾದ ಒಂದು ನಮ್ಮ ಸಮಾಜದ ಬಗ್ಗೆ ವಿರುದ್ಧವಾಗಿ ಯಾವುದೇ ರೀತಿಯಾದ ತೊಂದರೆ ಆಯಿತು ಅಂದರೆ ಅದಕ್ಕೆ ನಾವು ಜನ ಸೇರಿಕೊಂಡು ಹೋರಾಟ ಮಾಡ್ತೀವಿ. ಯಾವ ಥರ ಸಮಾಜದ ವಿರುದ್ಧದ? ಯಾವ ಥರ ಸಮಾಜದ ವಿರುದ್ಧ ಅಂದರೆ, ಒಂದು ದೇವ್ರ ಬಗ್ಗೆ ಅವಹೇಳನ ಮಾತಾಡೋದು, ಇಲ್ಲಾಂದರೆ ರೋಡ್ನಲ್ಲಿ ನಮ್ಮ ಯಾವುದೇ ಹೆಣ್ಮಕ್ಳು ಓಡಾಡ್ತಾ ಇರಲಿ ಆ ಹೆಣ್ಮಕ್ಳನ್ನ ಯಾರೋ ರೇಗಿಸ್ತಾ ಇರ್ತಾರೆ, ಅವ್ರದ್ದೊಂದು ಗುಂಪಿರುತ್ತೆ. ಆವಾಗ ಅದಕ್ಕೆ ಹೋಗಿ ನಾವು ಮಾತಾಡ್ತೀವಿ, ಪ್ರೊಡಕ್ಷನ್ ಕೊಡ್ತೀವಿ. ನಾವೆಲ್ಲ ಸೇರಿ ಅದನ್ನು ಮಾತಾಡ್ತೀವಿ. ಮತ್ತು ಯಾರೋ ಬರ್ತಾರೆ, ಎಲ್ಲಿಂದನೋ ಬರ್ತಾರೆ, ಕಿತ್ತಾಡ್ತಾರೆ. ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಅದನ್ನು ಸಾಲ್ವೇಷನ್ ಮಾಡ್ತೀವಿ. ಈ ಥರ ಜನಗಳನ್ನ ಸೇರಿಸ್ಕೊತೀವಿ. ಒಳ್ಳೇದಕ್ಕೆ ಮಾತ್ರ, ಕೆಟ್ಟದಕ್ಕೆ ಹೋಗಲ್ಲ ನಾವು. ಈ ಒಂದು ಭಾರತದಲ್ಲಿ ತುಂಬ ಹಬ್ಬಗಳು ನಡೆಯುತ್ತೆ. ಈ ಒಂದು ಹಬ್ಬಗಳನ್ನ ವಿದೇಶಿಯರು ನೋಡ್ತಾರೆ, ಹಾಗೆ ಅವರು ಕೂಡ ನಮ್ಮ ಕಲ್ಚರ್ನ ಫಾಲೋ ಮಾಡ್ತಾರೆ. ನಮ್ಮ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ಚೇಂಜ್ ಆಗಬೇಕು ಅಂತ ಇದೆಯಾ? ಹಾಗಿದ್ರೆ ಯಾವ ಚೇಂಜ್ ಆಗಬೇಕು? ಒಗ್ಗಟ್ಟು ಅನ್ನೋದು ತುಂಬ ಮುಖ್ಯ ಮೇಡಮ್. ಆ ಒಗ್ಗಟ್ಟೊಂದು ಬಂತು ಅಂದರೆ ಆಟೋಮೆಟಿಕ್ಕಾಗಿ ಎಲ್ಲ ಚೇಂಜ್ ಆಗುತ್ತೆ ಮೇಡಮ್. ಓಕೆ, ಸೊ ಎಲ್ಲರ ಹತ್ರ ಒಂದು ಕ್ವಶನ್ ಕೇಳ್ತಾ ಇರ್ತೀನಿ ನಾನು, ನಿಮ್ಮ ಗಣೇಶ ಏನು ಸ್ಪೆಷಲ್ ಅಂತ. ನೀವು ಹೇಳಿ, ನಿಮ್ಮ ಗಣೇಶ ಏನು ಸ್ಪೆಷಲ್? ಅದಕ್ಕೆ ನಮ್ಮ ಅಧ್ಯಕ್ಷರು ಹೇಳ್ತಾರೆ. ಫುಲ್ ಸ್ಪೆಷಲ್ ಚಿಕ್ಕದಿಣ್ಣೆ ಸ್ಪೆಷಲ್, ಅನ್ನದಾನ ಸ್ಪೆಷಲ್. ನಮ್ಮ ಚಿಕ್ಕದಿನ್ನೇ ನಾವು ಕೂರಿಸಿದ್ದೀವಿ ಗಣೇಶ ಅಂದರೆ ಎಲ್ಲರೂ ಬಾಯಲು ಬರೋದು ಫಸ್ಟು ಇಲ್ಲೇ ಅಲ್ಲ. ನಮ್ಮ MLA ಅವ್ರವರೆಗೂ ಹಿಂದೂಕರ ಸಂಘದ್ದು ಗಣಪತಿ ಏನಂದರೆ ಮೇಯ್ನ್ ಅವರು ಟ್ರೆಂಡು ಅನ್ನದಾನ. ಅದನ್ನ ನೋಡಿ ಕಲ್ತ್ಕೊಳ್ಳಿ ಅಂತ ಬೇರೆ ಸಂಘದವ್ರಿಗೆ ಹೇಳ್ತಾರೆ. ಓಕೆ, ಕೊನೆಯದಾಗಿ ಗಣೇಶ ಏನಾದರೂ ಪ್ರತ್ಯಕ್ಷ ಆದರೆ ಏನು ಕೇಳ್ತೀರಾ? ಎಲ್ಲರಿಗೂ ಸದ್ಬುದ್ಧಿ ಕೊಡಲಿ ಅಂತ ಕೇಳ್ಕೊಂಡು, ಎಲ್ಲರೂ ಒಳ್ಳೆಯದೇ ಇರಬೇಕು, ಎಲ್ಲ ಇಡೀ ಜಗತ್ತೇ ಚೆನ್ನಾಗಿ ಇರಬೇಕು ಅಂತ ಕೇಳ್ತೀವಿ. ಅದು ಮೇನ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಪ್ತಗಿರಿ ಗೌಡ, ಅಧ್ಯಕ್ಷರು, ಬಿಜೆಪಿ ಬೆಂಗಳೂರು ಕೇಂದ್ರ ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು SRSV ದೇವರಾಜ್, ಮಾಜಿ ನಿರ್ದೇಶಕರು, ಅಖಿಲ ಭಾರತೀಯ ಕ್ಷತ್ರಿಯ ಮಹಾಸಭಾ,
ಅಧ್ಯಕ್ಷರು SRS ಅಕ್ಷತಾ ಚಾರಿಟೇಬಲ್ ಟ್ರಸ್ಟ್. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರಾಮಲಿಂಗಪ್ಪ, ಜಿಲ್ಲಾಧ್ಯಕ್ಷರು, ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಸಮಾಜ ಸೇವಕರು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಶರಣ್ ಪಾಟೀಲ್, ಬಿಜೆಪಿ ಮುಖಂಡರು, ಗದಗ, ಸಂಸ್ಥಾಪಕರು, ಉಸಿರು ಫೌಂಡೇಶನ್, ಮಾಜಿ ನಿರ್ದೇಶಕರು, NWKRTC ಹುಬ್ಬಳ್ಳಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆಗರ ಪ್ರಸನ್ನ, ಕಾಂಗ್ರೆಸ್ ಮುಖಂಡರು, ಯಶವಂತಪುರ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿಲೀಪ್ ಕುಮಾರ್, ಜೀನಿ ಕಂಪನಿ ಮಾಲೀಕರು, ಯರಗುಂಟೆ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿವ್ಯಾ RK, ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ, ಭಾರತೀಯ ಯುವ ಕಾಂಗ್ರೆಸ್ ಕರ್ನಾಟಕ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ನಾಗರಿಕರು ಹಾಗೂ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು CN ಬಾಲಕೃಷ್ಣ, ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯಾಧ್ಯಕ್ಷರು, ರಾಜ್ಯ ಒಕ್ಕಲಿಗ ಸಂಘ. ಕರ್ನಾಟಕ ಟಿವಿ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.